ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಅಮ್ಮನ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನನ್ನ ಮಗಳು ಅಮ್ಮಂಗೆ ಹುಷಾರಿರಲಿಲ್ಲ, ಬಟ್ ಆದ್ರೂ ಕಡಬೇಕು ಅಂತ ಕೇಳಿದಕ್ಕೋಸ್ಕರ ಹಬ್ಬ ಎಲ್ಲ ಮುಗ್ದೋದ್ಮೇಲೆ ಕಡಿಮೆ ಮಾಡಿಕೊಡ್ತಾಯಿದ್ರು. ಇಲ್ಲಿ ಎಳ್ಳನ್ನ ಮೊದಲಿಗೆ ಹುರ್ಕೋತಿದ್ದಾರೆ. ಅಂದರೆ ತುಂಬ ಸಿಂಪಲಾಗಿ ಅಮ್ಮ ಮಾಡಿದ್ದು, ಸಿಂಪಲಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಫಸ್ಟು ಎಳ್ಳನ್ನ ನೀಟಾಗಿ ಹುರ್ಕೊಂಡು ಅದಾದಮೇಲೆ ಕಡಲೆ ಬೀಜನೂ ಫ್ರೈ ಮಾಡಿಟ್ಕೊಂಡಿತ್ತು. ಇಲ್ಲಿ ಇನ್ನೊಂದು ತಪ್ಪಲೆಯಲ್ಲಿ ಇದು ನೀರನ್ನು ಕಾಯೋದಕ್ಕೆ ಹಿಟ್ಟು ಹಾಕ್ತೀವಲ್ಲ, ಅದು ಮಿದಿವಾಗ ಅದು ಒಡ್ಕೊಳ್ಳಲ್ಲ. ಇಲ್ಲಿ ಅಮ್ಮ ನೀರಿಗೆ ಹಾಕಿತ್ತು, ಮೈದಾನ ಕಲಿಸ್ಬಿಟ್ಟು ಹಾಕಿತ್ತು. ಅದಾದಮೇಲೆ ತುಪ್ಪ ಹಾಕೋತಾ ಇದೆ. ಎಣ್ಣೆ ಹಾಕೋ ಬದಲಿಗೆ ತುಪ್ಪ ಹಾಕಿದ್ರೆ ರುಚಿಯಾಗೂ ಇರ್ತದೆ. ಈ ರೀತಿ ನೀಟಾಗಿ ಕುದಿ ಬಂದಾದಮೇಲೆ ನಮ್ಗೆ ಎಷ್ಟು ಬೇಕು ಹದ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು. ಮಾಮೂಲಿಯಾಗಿ ತಪ್ಪಲೆಯಲ್ಲಿ ಮಾಡಿ ಇದನ್ನು ಮಾಡ್ತಾರೆ, ಬಟ್ ಅಮ್ಮಂಗೆ ಇದು ಎಕ್ಸ್ಪರ್ಟ್ ಇರೋದ್ರಿಂದ ಸೊ ತಿರುಗಿಸಿ ಅದರಲ್ಲೇ ಮಾಡಿದ್ರು. ಇಲ್ಲಿ ಅದರ ಒಳಗಡೆ ಹೂರಣ ಮಾಡ್ಕೊಳ್ಳೋದಕ್ಕೆ ಹುರಿದಿಟ್ಟಿದ್ರಲ್ಲ, ಅದಕ್ಕೆ ಕಡಲೆ ಪೌಡರ್ನ ಮಾಡಿಕೊಂಡು ಕಡಲೆ ಪಪ್ಪನ ಪೌಡರ್ ಮಾಡಿಕೊಂಡ್ರು. ಅದಾದಮೇಲೆ ಬೆಲ್ಲನ ತೊಗೊಂಡು ಅದನ್ನು ಕೂಡ ಪುಡಿ ಮಾಡ್ಕೊಂಡು ಅದಕ್ಕೆ ಸೇರಿಸಿದ್ರು. ಮತ್ತು ಕಡಲೆ ಬೀಜ ಏನು ಹುರಿದು ಇಟ್ಟಿರ್ತೀವಲ್ಲ ಅದನ್ನು ಕೂಡ ಪೌಡರ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರು. ಅದಾದಮೇಲೆ ಸ್ವಲ್ಪ ಕಾಯಿ ಹಾಕಿ, ಹಸಿ ಕಾಯಿ ಅದನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನನಗೆ ಆ್ಯಕ್ಚುಲಿ ಕಡುಬು ಅಷ್ಟಿಷ್ಟ ಆಗೋದಿಲ್ಲ, ಬಟ್ ಇದ್ರೊಳಗಡೆ ಇರುತ್ತಲ್ಲ ಈ ಹೂರಣ ಅದಂದ್ರೆ ತುಂಬ ಫೇವ್ರೆಟ್. ಅದಾದಮೇಲೆ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೋಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೈ ಆಡ್ತಾ ಸ್ವಲ್ಪ ನೀರು ಹಾಕೋಬೇಕು. ಅಂದರೆ ಅದೊಂದು ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅವಾಗ ಆರಾಮಾಗಿ ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ನಾನು ಮಾಡಿದಂಥ ಪುಟ್ಟು ಮೋದಕ. ಸೊ ಇದು ಈವ್ನಿಂಗ್ ಮೊಮ್ಮಗಳನ್ನ ಕರ್ಕೊಂಡು ಅಮ್ಮ ಪಾರ್ಕಿಗೆ ಹೋಗಿದ್ರು. ಏನಿಲ್ಲ ಕಡಿಲಿ ಅವಳದು ಒಂದೊಂದೆಲ್ಲ ತಲಹರಟೆ. ಈ ವಿಡಿಯೋ ಪೂರ್ತಿ ಅವಳ ತಲಹರಟೆ ತರಲೆ ಮಾತುಗಳೇ ಇದೆ. ಸೊ ಪಾರ್ಕಲ್ಲಿ ಹೋಗೋರ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ಬರ್ತಿದ್ರು. ಇವತ್ತು ನಮ್ಮ ಹೇಮು ಬರ್ಡೇ ಕೂಡ ಆಯಿತು, ಅಲ್ಲಿಗೆ ಹಾಗೆ ಹೋದ್ವಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು. ಕೊಟ್ರೆ ಆಯಿತು ಬಿಡು. ಇಲ್ಲಿ ನಮ್ಮ ಹೇಮು ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಂದು ಕೌಂಟ್ ಮಾಡ್ತಿದ್ದ. ಅವನು ಹೋದ್ಮೇಲೆ ನಾನು ಅಕ್ಕ ಸೇರಿಕೊಂಡು ಸ್ವಲ್ಪ ಏನು ಸೊಪ್ಪೆಲ್ಲ ಇತ್ತು ಸೋಸ್ತಾ ಇದ್ವಿ. ಅಕ್ಕ, ನಿನ್ನ ಕೂದಲಿನ ಸೀಕ್ರೆಟ್ ಏನೇ? ಕಟ್ ಮಾಡಿ ಬಿಸಾಕದೇನಾ? ಸಿಂಧು ಅತ್ತೆ ನೀನೇ ಕೇಕ್ ಕಟ್ ಮಾಡ್ತೀಯ? ನೀನಲ್ಲ ಕೇಕ್ ಕಟ್ ಮಾಡಬೇಕಾಗಿರೋದು, ಅಣ್ಣಂದು ಬರ್ತಡೆ, ನಿಂದಲ್ಲ. ಮುಂದೆ ಕಟ್ ಮಾಡ್ತೀಯ? ಯಪ್ಪ ಏನೋ ಇವತ್ತು ಜಗಳ ಮಾಡೋ ಮೂಡಲ್ಲಿದ್ಯಾ? ಯಾಕೋ? ಓ, ಎಲ್ಲರಿಗೂ ಅವನು ಇವನು ಅಂದ್ಕೊಂಡು ಜಾಸ್ತಿ ಆಯಿತು ಏನು? ನನ್ನ ಮಗಳಂತೂ ಬಜಾರಿ ಆಗೋಗ್ಬಿಟ್ಟಿದ್ದಾಳೆ. ಎಷ್ಟು ಗಲಾಟೆ ಮಾಡ್ತಾಳೆ, ಎಷ್ಟು ಮಾತಾಡೋದು ಕಲ್ತಿದ್ದಾಳೆ ಅಂತಪ್ಪ ನನಗೆ ಆಶ್ಚರ್ಯ ಆಗುತ್ತೆ. ಅವಳ ಮಾತುಕತೆ ನೋಡಿದ್ರೆ ಬಂದಿರೋ ಮಕ್ಳ ಜೊತೆ ಎಲ್ಲ ಫುಲ್ಲು ಕಿತ್ತಾಟ, ಎಲ್ಲ ಹೊಡೆದಾಟ, ಅವ್ರಿಗೆ ಹೊಡಿಯೋದು ಇವ್ರಿಗೆ ಹೊಡಿಯೋದು. ಸವಿ ಹಾಗೆ ಬಂದಿದ್ಲು ಬರ್ಡೇ ಸೆಲೆಬ್ರೇಷನ್ಗೆ ಅಂದ್ಬಿಟ್ಟು ತರ್ತಾ ಹಾಗೆ ಹೂವುಗಳೆಲ್ಲ ತೊಗೊಬಂದಿದ್ಲು. ಎಷ್ಟು ಫ್ಲೇವರ್ ಇತ್ತು ಗೊತ್ತಾ. ಇಲ್ಲಿ ಅಮ್ಮ ಕೂತ್ಕೊಂಡು ಎಲ್ಲರಿಗೂ ರಿಟರ್ನ್ ಗಿಫ್ಟ್ ರೆಡಿ ಮಾಡ್ತಿದ್ರು. ಆ್ಯಕ್ಚುಲಿ ಇದು ತುಂಬ ಫೇವ್ರೆಟ್ ಪೆನ್ ನನಗೆ. ಈ ಪೆನ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. Happy birthday. Happy birthday to you. ಹೇಮಣ್ಣ ನೀನೇ ತಾನೇ ಕಾಲ್ ಮಾಡಿ ಕರೆದಿದ್ದು. ಎಲ್ಲಿ ಮಾತಾಡ್ತಾ ಇಲ್ವಾ? ನಿಮ್ಮಮ್ಮ ಅದು ನಮ್ಮಮ್ಮ ಅಲ್ಲ.
ಯಾವ ಒಳ್ಳೆ ಸರಿಯಾಗಿ ವಿಡಿಯೋ. ಆ್ಯಕ್ಚುಲಿ ಇದು ಬರ್ಡೇ ಸೆಲೆಬ್ರೇಷನ್ ಈ ಏಜಲ್ಲಿ ಮಾಡ್ಕೊಳ್ಳೋಷ್ಟು ಖುಷಿಯಿಂದ ಮತ್ತೆ ಖಂಡಿತ ಮುಂದೆ ಸಿಗೋದಿಲ್ವ ಗೊತ್ತಿಲ್ಲ. ಪ್ರಾಬಬಲಿ ಇರೋದಿಲ್ಲ. ದೊಡ್ಡವ್ರು ಆಗ್ತಾ ಈ ಬರ್ಡೇ ಸೆಲೆಬ್ರೇಷನ್ ಅನ್ನೋದೆಲ್ಲ ಒಂಥರ ಸುಮ್ಮನೆ ತೋರ್ಪಡಿಕೆ ಆಗುತ್ತೆ. ಬಟ್ ರಿಯಲ್ ಹ್ಯಾಪಿನೆಸ್, ರಿಯಲ್ ಖುಷಿ ಈ ಮಕ್ಕಳು ಏಜಲ್ಲೇ ಖಂಡಿತ ಸಿಗೋದು. ತಂದೆ ತಾಯಿ ಜೊತೆ ಎಲ್ಲರೂ ಸೇರಿಕೊಂಡು, ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವನಿಗೆ ಆಗ್ತಿದ್ದ ಖುಷಿನೇ ಬೇರೆ. ಅವ್ನ ಮುಖದಲ್ಲಿ ನೋಡಿದ್ರೆ ಆ ಖುಷಿ ನೋಡಿದ್ರೇ ಗೊತ್ತಾಗುತ್ತೆ. Happy birthday, Namaste. Happy birthday, ನಿಷ್ಕಲ್ಮಶವಾದ ನಗು, ನಿಷ್ಕಲ್ಮಶವಾದ ಪ್ರೀತಿ, ಆ ಒಂದು ಸ್ನೇಹ ಭಾವನೆ ಸಿಗೋದೆಲ್ಲ ಇದೇ ಏಜಲ್ಲಿ. ಸೊ ಅವ್ರ ಫ್ರೆಂಡ್ಸು ಅದೇ ಖುಷಿಯಿಂದ ಬಂದು ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡು ಹೋಗ್ತಾರಲ್ಲ, ಇದರಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರೋಲ್ಲ ಈ ಏಜಲ್ಲಿ. ಬಟ್ ನೆಕ್ಸ್ಟ್ ಬರ್ತಾ ಪ್ರತಿಯೊಂದಕ್ಕೂ ಎಕ್ಸ್ಪೆಕ್ಟೇಷನ್ಸ್ ಬೆಳೆಯುತ್ತೆ. ಐ ಹೋಪ್ ಅದೇ ನಿಜ ಅನ್ಸುತ್ತೆ ಪ್ರತಿಯೊಬ್ಬರಿಗೂ. ಎಕ್ಸ್ಪೆಕ್ಟೇಷನ್ಸ್ ಇಸ್ ಆಲ್ವೇಸ್. ಬಾಗಿನ ಅರ್ಶಿನ ಕುಂಕುಮ ಒಂದು ಕೊಡ್ಬೇಕಷ್ಟೇ. ಹಿಂಗೆ ತೋರ್ಸಿದ್ರೆ ಏನು ಮಾಮ ಅರ್ಥ? ಹಿಂಗಂದ್ರೆ ಓಕೆ. ವಾಟ್ ಇಸ್ ದಿಸ್? ಸೊ ಇದೆಲ್ಲ ಅವನಿಗೆ ಬಂದಿರುವಂತಹ ರಿಟರ್ನ್ ಗಿಫ್ಟ್ಗಳು. ಬುಕ್ಸು, ಪೆನ್ನು, ಕಲರ್ ಪೆನ್ಸಿಲ್ಸು, ಜಾಮಿಟ್ರಿ ಬಾಕ್ಸಸ್ಸು ಎಲ್ಲ. ಸೊ ಫೈನಲಿ ಇದು ಒಂದು ನಮ್ಮಮ್ಮಂಗೆ ಗೌರಿ ಹಬ್ಬದ ದಿನ ಬಾಗಿನ ಕೊಡೋಕ್ಕಾಗಿರಲಿಲ್ಲ. ಅಂದರೆ ಅಮ್ಮಂಗೆ ಹುಷಾರಿಲ್ದಿದ್ದ ಕಾರಣ ಕೊಟ್ಟಿರಲಿಲ್ಲ. ಅಂದರೆ ಎಲ್ಲರೂ ಊರಿಗೆ ಜೊತೆಯಾಗಿ ಹೋಗಿದ್ರು. ಬಟ್ ಅಮ್ಮಂಗೆ ಹೋಗೋಕ್ಕಾಗ್ದಿರೋ ರೀಸನ್ನು ನಮ್ಮ ಸವಿ ಅಂದರೆ ನಮ್ಮ ದೊಡ್ಡ ಮಾವನ ಮನೆ ಕಡೆಯಿಂದ ಬಂದಿರುವಂತಹ ಬಾಗಿನ ನಮ್ಮ ಅಮ್ಮಂಗೆ ಸವಿತಾ ಬಂದು ಅಮ್ಮಂಗೆ ಕೊಟ್ಬಿಟ್ಟು ಹೋದರು. ಇಲ್ಲಿ ಹೇಳ್ಬೇಕು ಅಂದರೆ ಒಂದು ಆಚರಣೆ ಆಗಲಿ, ಒಂದು ಸಂತೋಷಕ್ಕೆ ಯಾವುದೇ ಒಂದು ದೊಡ್ಡ ವಸ್ತುಗಳ ಅವಶ್ಯಕತೆ ಇರೋದಿಲ್ಲ. ಪ್ರತಿಯೊಂದಕ್ಕೂ ಅಷ್ಟೇ, ಅದಕ್ಕೆ ಒಂದು ಮಾಡಬೇಕು ಅನ್ನೋ ಒಂದು ಭಾವ ಇರಬೇಕು ಅಷ್ಟೇ. ಚಿಕ್ಕದಾಗಿ ಒಂದು ಅರ್ಶಿನ ಕುಂಕುಮ ಕೊಟ್ಟರು ಅದು ತುಂಬ ಖುಷಿ ಕೊಡುತ್ತೆ. ಆ ಕ್ಷಣಕ್ಕೆ ಎಲ್ಲರೂ ಇಲ್ದಿರೋ ಥರ ಫೀಲಿಂಗ್ ಬರುತ್ತಲ್ಲ, ಅದಕ್ಕಿಂತ ವಸ್ತು ಫೀಲಿಂಗ್ ಬೇರೆ ಯಾವುದೂ ಇರೋದಿಲ್ಲ. ಬಟ್ ಫೈನಲಿ ಅದು ಅಮ್ಮಂಗೆ ಸಿಕ್ಕಿದಾಗ ನಮ್ಮ ಅಮ್ಮನ ಮುಖದಲ್ಲಿರೋ ಖುಷಿನ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಜೊತೆಯಲ್ಲಿ ಯಾವಾಗೂ ಇರೋರಿಗಿಂತ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೊತೆಯಾಗಿ ನಡೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಸಂಬಂಧಗಳೇ ಆಗಲಿ, ಏನೇ ಆಗಲಿ ಅಲ್ವಾ, ತುಂಬ ವೇದಾಂತ ಅನಿಸ್ಬೋದು. ಬಟ್ ಇಟ್ ಈಸ್ ಟ್ರೂ ಓನ್ಲಿ. ಸೊ ಹಂಗೆ ಫೈನಲಿ ನನಗೂ ಅರ್ಶಿನ ಕುಂಕುಮ ಸವಿತಾ ತಗೊಬಂದಿದ್ರು. ಸೊ ಅಕ್ಕ ಕೊಡ್ತಾ ಇದ್ದಾರೆ, ನಮ್ಮ ಶುಭಕ್ಕ. ನಮಗೆ ಪ್ರತಿ ವರ್ಷ ಹೇಗೆ ಇದ್ದರೆ ನಾವು ನಮ್ಮ ದೊಡ್ಡ ಮಾವನ ಮನೆಗೆ ಹೋಗ್ತಾ ಇದ್ದಿದ್ದು. ಬಟ್ ಇತ್ತೀಚೆಗೆ ನಮ್ಮ ಮಾವ ಎಕ್ಸ್ಪೈರ್ಡ್ ಆಗಿರೋ ರೀಸನ್ನು ಅಲ್ಲಿಗೆ ಆಗಲಿಲ್ಲ. ಬಟ್ ಸವಿತಾನೇ ಬಂದು ಅವ್ರ ಮನೆಯಿಂದನೇ ನಮಗೆ ಬಂದಿತ್ತು ಈ ಬಾಗಿನ. ಸೊ ಐ ಆಮ್ ಹ್ಯಾಪಿ. ಅದು ನಮ್ಮ ಮಾವ ಇದ್ದರು ಇಲ್ಲದೇ ಇದ್ದರು, ಅವ್ರ ಆಶೀರ್ವಾದ ನಮಗೆ ಸಿಕ್ಕಿದೆ ಅನ್ನೋದೇ ಒಂದು ಖುಷಿ. ಇಲ್ಲಿ ನನ್ನ ಮಗಳು ನೋಡಿ, ನಾವು ತೊಗೊಳ್ತಿರೋದಕ್ಕೆ ಅವಳು ಕೂಡ ತೊಗೊಳ್ಬೇಕು ಅಂತ. ಸೊ ಮಕ್ಕಳಿಗೆ ಹೇಗೆ ರಿಪ್ಲಿಕಾ ಆಗುತ್ತೆ ನಾವು ಮಾಡೋದು ಅಂತ. ನೆಕ್ಸ್ಟ್
ಲಾಸ್ಟಲ್ಲಿ ಎಲ್ಲರೂ ಅರ್ಶಿನ ಕುಂಕುಮ ತಗೊಂಡ್ವಿ. ಸೊ ಇದಾಗಿತ್ತು ಒಂದು ನನ್ನ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಓಕೆ, ಬಾಯ್.